ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಕುಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀ ವೇದಾಂತ ದೇಶಿಕ ವಿರಚಿತ ಶ್ರೀ ಪಾದುಕಾ ಸಹಸ್ರದ 123ನೇ ಪದ್ಯವನ್ನು ಅನುಸಂಧಾನ ಮಾಡೋಣ. ಪ್ರತಿ ಪ್ರಸ್ಥಾನ ಪದ್ಧತಿಯ 3ನೇ ಪದ್ಯದಲ್ಲಿದ್ದೇವೆ. ಶ್ರೀ ಪಾದುಕಾ ಸಹಸ್ರದ ಪದ್ಯಗಳಲ್ಲಿ ಶ್ರೀಮದ್ ರಾಮಾಯಣವೇ ತುಂಬಿದೆ. ರಾಮನ ಕಥೆಯನ್ನು ಎಷ್ಟು ಕೇಳಿದರೂ ಮತ್ತಷ್ಟು ಕೇಳಿದರೂ ಮತ್ತೆ ಕೇಳಬೇಕೆನಿಸುತ್ತದೆ. ರಾಮನ ಕಥೆ ಕೇಳಿದಷ್ಟು ಮನಸ್ಸು, ಬುದ್ಧಿ, ಹೃದಯಗಳು ಕಲ್ಮಶ ಕಳೆದುಕೊಂಡು ಅಪ್ಪಟ ಬಂಗಾರದಂತೆ ಹೊಳೆಯುತ್ತದೆ. ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಒಂದೊಂದು ಶ್ಲೋಕವೂ ರಸಮಯವಾಗಿದೆ, ಬದುಕಿನ ರಹಸ್ಯಗಳನ್ನೇ ತುಂಬಿಕೊಂಡಿದೆ. ಹಾಗಾಗಿ ನಾನು ಒಂದೊಂದು ಪದ್ಯದಲ್ಲೂ ಶ್ರೀ ವೇದಾಂತ ದೇಶಿಕರು ಸೂಚಿಸಿರುವ ವಿಷಯಗಳನ್ನು ಇಟ್ಟುಕೊಂಡು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಒಂದೊಂದೇ ಪ್ರಸಂಗಗಳನ್ನು ಹೇಳುತ್ತಾ ಹೋಗುತ್ತೇನೆ. ಇದರಲ್ಲಿ ನನ್ನದೇನೂ ಇಲ್ಲ. ಶ್ರೀರಾಮಚಂದ್ರ ಪ್ರಭುವಿನಲ್ಲಿ, ಸೀತಾಮಾತೆಯಲ್ಲಿ, ಆಂಜನೇಯ ಸ್ವಾಮಿಯಲ್ಲಿ, ವಾಲ್ಮೀಕಿ ಮಹರ್ಷಿಗಳಲ್ಲಿ, ನಮ್ಮ ಗುರು ಪರಂಪರೆಯಲ್ಲಿ ನನಗಿರುವ ಮಹಾವಿಶ್ವಾಸ ನನ್ನಿಂದ ನಿಮಗೆ ಶ್ರೀಮದ್ ರಾಮಾಯಣದ ಕಥೆಯನ್ನು ಮತ್ತೆ ಮತ್ತೆ ಹೇಳಿಸುತ್ತಿದೆ. ನಿಮಗೆ ಗೊತ್ತಿಲ್ಲದಿರುವುದನ್ನು ನಾನು ಏನೂ ಹೇಳುತ್ತಿಲ್ಲ. ಆದರೆ ಶ್ರೀಮದ್ ರಾಮಾಯಣವೆಂಬ ಕ್ಷೀರಸಾಗರದ ಆನಂದದ ತರಂಗಗಳಲ್ಲಿ ನಿಮ್ಮೊಡನೆ ಮಿಂದೇಳುವ ಪ್ರಯತ್ನ ಅಷ್ಟೆ. ಈ ದಿನದ ಪದ್ಯ ಹೇಗಿದೆ? ದಶವದನ ವಿನಾಶಂ ವಾಂಛತೋ ಯಸ್ಯ ಚಕ್ರೆ ದಶರಥ ಮನಘೋಕ್ತಿಂ ದಂಡಕಾರಣ್ಯ ಯಾತ್ರಾ ಸಚ ಭರತ ವಿಮರ್ದೆ ಸತ್ಯಸಂಧಸ್ತ್ವಯಾಸೀತ್ ರಘುಪತಿ ಪದರಕ್ಷೆ ರಾಜಧಾನೀಂ ಪ್ರಯಾಂತ್ಯ. ಪ್ರತಿ ಪದದ ಅರ್ಥ ಹೀಗಿದೆ. ಹೇ ರಘುಪತಿ ಪದರಕ್ಷೆ, ಹೇ ಶ್ರೀರಾಮನ ಪಾದುಕೆಯೇ, ದಶವದನ ವಿನಾಶಂ ರಾವಣನ ನಾಶವನ್ನು ವಾಂಛತಃ ಆಸೆಪಟ್ಟಿಕೊಂಡಿರುವ ಯಸ್ಯ ಯಾವ ಶ್ರೀರಾಮನ ದಂಡಕಾರಣ್ಯ ಯಾತ್ರಾ ದಂಡಕಾರಣ್ಯಕ್ಕೆ ಮಾಡಿದ ಪ್ರಯಾಣವು ದಶರಥ ಅನಘೋಕ್ತಂ ದಶರಥನನ್ನು ಸುಳ್ಳು ಹೇಳದವನಂತೆ ಮಾಡಿತೋ ಸಚ ಶ್ರೀರಾಮನಾದರೋ ಭರತ ವಿಮರ್ದೆ ಭರತನಿಗಾದ ಪೇಚಾಟದಲ್ಲಿ ರಾಜಧಾನೀಂ ಅಯೋಧ್ಯೆಗೆ ಪ್ರಯಾಂತ್ಯ ಪ್ರಯಾಣ ಮಾಡಿದ ತ್ವಯಾ ನಿನ್ನಿಂದ ಸತ್ಯಸಂಧಃ ಸತ್ಯವಾದ ಪ್ರತಿಜ್ಞೆಯುಳ್ಳವನಾಗಿ ಆದನು. ಈ ಪದ್ಯದ ತಾತ್ಪರ್ಯ ಹೀಗಿದೆ. ದಶರಥನು ಕೈಕೇಯಿಗೆ ಕೊಟ್ಟ ವರವನ್ನೇ ನೆಪ ಮಾಡಿಕೊಂಡು ಇತ್ತ ರಾವಣನ ವಧೆಯು ಆದಂತಾಗುವುದು, ಅತ್ತ ತನ್ನ ಪ್ರೀತಿಯ ತಂದೆಯು ಅಶ್ವಪತಿ ಮತ್ತು ಕೈಕೇಯಿಯರಿಗೆ ಕೊಟ್ಟ ಮಾತು ಉಳಿದಂತಾಗುವುದು ಎಂದು ಶ್ರೀರಾಮನು ದಂಡಕಾರಣ್ಯಕ್ಕೆ ಹೊರಟಾಗ ಭರತನು ಬಂದು ರಾಮನಲ್ಲಿ ಹಿಂತಿರುಗಿ ಬಾ ಎಂದು ಶರಣಾಗತಿ ಮಾಡಿಬಿಟ್ಟನು. ಇಂತಹ ಪೇಚಾಟದ ಸಂದರ್ಭದಲ್ಲಿ ನೀನು ಶ್ರೀರಾಮನ ಆ ಎರಡೂ ಪ್ರತಿಜ್ಞೆಗಳನ್ನು ಉಳಿಸಲು ಭರತನ ಜೊತೆ ರಾಜಧಾನಿ ಅಯೋಧ್ಯೆಗೆ ಪ್ರಯಾಣ ಮಾಡಿದೆ. ಇದರಿಂದ ಶ್ರೀರಾಮನ ಎರಡೂ ಕೆಲಸಗಳು ಆಗಿ ಶ್ರೀರಾಮನು ಸತ್ಯವಾದ ಪ್ರತಿಜ್ಞೆಯುಳ್ಳವನಾಗಿ ಆದನು ಎಂದು ಪಾದುಕೆಯ ಮಹಿಮೆಯನ್ನು ಕೊಂಡಾಡಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀ ವೇದಾಂತ ದೇಶಿಕರ ಈ ಪದ್ಯದಲ್ಲಿ ತಿಳಿದು ಬರುವ ವಿಷಯ ಏನೆಂದರೆ, ರಾವಣನ ಸಂಹಾರಕ್ಕಾಗಿಯೂ ಪಿತೃವಾಕ್ಯ ಪರಿಪಾಲನೆಗಾಗಿಯೂ ಎರಡು ಮುಖ್ಯ ಉದ್ದೇಶಗಳಿಂದ ಶ್ರೀರಾಮನು ಕಾಡಿಗೆ ಹೊರಟಿದ್ದನು. ಆದರೆ ಭರತನ ಪ್ರೀತಿಪೂರ್ವಕ ಒತ್ತಾಯ ಅವನ ಈ ಸಂಕಲ್ಪಕ್ಕೆ ಅಡ್ಡಿಯಾಗಿತ್ತು. ಪಾದುಕಾದೇವಿಯು ತಾನು ರಾಮನ ಜಾಗದಲ್ಲಿ ಭರತನ ಜೊತೆ ಹೋಗುವುದರ ಮೂಲಕ ಈ ಸಂದಿಗ್ಧವನ್ನು ಪರಿಹರಿಸಿ ಶ್ರೀರಾಮನು ಸತ್ಯವಾಕ್ಯ ಪರಿಪಾಲಕನನ್ನಾಗಿ ಮಾಡಿದಳು ಎಂದು. ಹಾಗೆ ನೋಡಿದರೆ ಶ್ರೀರಾಮ ಒಬ್ಬನನ್ನೇ ಅಲ್ಲ, ದಶರಥ, ಕೈಕೇಯಿ, ಸುಮಿತ್ರೆ, ಕೌಸಲ್ಯೆ, ಮುಖ್ಯವಾಗಿ ಭರತ, ವಸಿಷ್ಠ, ವಾಮದೇವಾದಿ 8 ಜನ ಪುರೋಹಿತರು, ಸುಮಂತ್ರ ಮುಂತಾದ 8 ಜನ ಮಂತ್ರಿಗಳು, ಅಯೋಧ್ಯೆಯ ಜನ, ದೇವಾದಿ ದೇವತೆಗಳು, ಋಷಿಮುನಿಗಳು ಎಲ್ಲರನ್ನೂ ಸಂದಿಗ್ಧ ಪರಿಸ್ಥಿತಿಯಿಂದ ಪಾರು ಮಾಡಿದ್ದು ಶ್ರೀರಾಮನ ಪಾದುಕೆಗಳು. ಅಕಸ್ಮಾತ್ ಶ್ರೀರಾಮನೇನಾದರೂ ಭರತನ ಶರಣಾಗತಿಗೆ ಸ್ಪಂದಿಸಿ ಅಯೋಧ್ಯೆಗೆ ಹಿಂತಿರುಗಿ ಬಿಟ್ಟರೆ ಋಷಿಮುನಿಗಳನ್ನು, ಸಾಧು ಸಜ್ಜನರನ್ನು, ದೇವಾದಿ ದೇವತೆಗಳನ್ನು ರಾವಣಾದಿ ರಾಕ್ಷಸರಿಂದ ಕಾಪಾಡುವವರು ಯಾರು ಎಂದು ದೇವತೆಗಳ ಚಿಂತೆ. ಹೆತ್ತ ಮಗ
14 ವರ್ಷ ವನವಾಸಕ್ಕೆ ಹೊರಟು ಹೋಗುತ್ತಾನಾ ಅಥವಾ ತನ್ನನ್ನು ನೋಡಿ ಹಿಂತಿರುಗಿ ಬರುತ್ತಾನಾ ಎಂದು ಕೌಸಲ್ಯೆಯ ಚಿಂತೆ. ತನ್ನ ಮಾತುಗಳಿಂದ ಇದೇನಾಗಿ ಹೋಯಿತು, ತನ್ನ ಮಗ ಭರತನೇ ತನ್ನಿಂದ ದೂರವಾಗಿ ಬಿಡುತ್ತಾನಾ ಎಂದು ಕೈಕೇಯಿಯ ಚಿಂತೆ. ದಶರಥನ ಮರಣವಾಗಿದೆ. ಶ್ರೀರಾಮ ಕಾಡಿಗೆ ಹೊರಟಿದ್ದಾನೆ. ಭರತನು ರಾಜನಾಗಲು ಒಪ್ಪುತ್ತಿಲ್ಲ. ಜನಗಳು ದಂಗೆ ಎದ್ದರೆ ಏನು ಗತಿ? ಶತ್ರುಗಳಿಗೂ ಈ ಸಮಯದ ಲಾಭ ಪಡೆಯುವ ಅವಕಾಶ. ಇದು ಪುರೋಹಿತ ಮಂತ್ರಿಗಳ ಚಿಂತೆ. ತಮ್ಮ ಪ್ರೀತಿಯ ನೆಚ್ಚಿನ ಶ್ರೀರಾಮಚಂದ್ರ, ತಾವು ತುಂಬ ಭರವಸೆ ಇಟ್ಟಿದ್ದ ರಾಮ ತಮ್ಮನ್ನು ಕೈಬಿಟ್ಟು 14 ವರ್ಷಗಳ ಕಾಲ ಕಾಡಿಗೆ ಹೊರಟಿದ್ದಾನೆ. ಈಗ ಭರತ ಕರೆಯುತ್ತಿರುವಾಗ ತಿರುಗಿ ಬರುತ್ತಾನೋ ಇಲ್ಲವೋ ಎಂಬ ಆತಂಕದಲ್ಲಿದ್ದಾರೆ ಅಯೋಧ್ಯೆಯ ಪ್ರಜೆಗಳು. ಇನ್ನು ಭರತನಿಗೋ ತನ್ನ ಪ್ರೀತಿಯ ಅಣ್ಣ ಅತ್ತಿಗೆ ತಮ್ಮ ಲಕ್ಷ್ಮಣ ಕಾಡಿಗೆ ಅಟ್ಟಲ್ಪಟ್ಟಿದ್ದಾರೆ. ಅದು ತನ್ನ ಹೆತ್ತ ತಾಯಿಯಿಂದಲೇ. ತಂದೆಯನ್ನು ಕಳೆದುಕೊಂಡು ಅಣ್ಣ ತಮ್ಮಂದಿರನ್ನು ದೂರ ಮಾಡಿಕೊಂಡು ಜನರಿಂದ ಅಪವಾದವನ್ನು ಹೊತ್ತು ನಿಂತಿದ್ದಾನೆ ಭರತ. ತನ್ನ ಶತ ಪ್ರಯತ್ನಗಳು ವಿಫಲವಾದರೆ, ಶ್ರೀರಾಮಚಂದ್ರ ಹಿಂತಿರುಗಿ ಬರದೇ ಹೋದರೆ ಏನು ಗತಿ ಎಂಬ ಚಿಂತೆ ಸಂದಿಗ್ಧ ಭರತನಿಗೆ. ಇತ್ತ ಪ್ರೀತಿಯ ತಮ್ಮ ಒತ್ತಾಯಪಡಿಸುತ್ತಿದ್ದಾನೆ. ಕಾಲಿಗೆ ಬಿದ್ದು ಶರಣಾಗಿ ದಯನೀಯವಾಗಿ ಬೇಡಿಕೊಳ್ಳುತ್ತಿದ್ದಾನೆ. ಅತ್ತ ದೇವಾನುದೇವತೆಗಳಿಗೆ ರಾವಣ ರಾಕ್ಷಸಾದಿಗಳನ್ನು ವಧಿಸುತ್ತೇನೆಂದು ಮಾತು ಕೊಟ್ಟಾಗಿದೆ. ಇತ್ತ ತಂದೆಗೂ ತಾಯಿ ಕೈಕೇಯಿಗೂ ಆಗಲಿ ನಿಮ್ಮ ಮಾತನ್ನು ನಡೆಸುತ್ತೇನೆ ಎಂದು ಮಾತು ಕೊಟ್ಟಾಗಿದೆ. ಭರತನ ಮಾತಿಗೆ ಒಪ್ಪಿಗೆ ಕೊಟ್ಟರೆ ತಂದೆಗೆ ಅಪವಾದ, ತಂದೆಯ ಮಾತಿಗೆ ದೃಢವಾಗಿ ನಿಂತರೆ ಭರತನಿಗೆ ಅಪವಾದ. ಇಂತಹ ಸಂದಿಗ್ಧ ಪರಿಸ್ಥಿತಿ ಶ್ರೀರಾಮಚಂದ್ರನಿಗೆ. ಇದಕ್ಕೆಲ್ಲ ಒಟ್ಟಿಗೆ ಪರಿಹಾರ ಸಿಕ್ಕಿದ್ದು ಪಾದುಕೆಗಳು ರಾಮನ ಬದಲಾಗಿ ಭರತನ ಜೊತೆ ಅಯೋಧ್ಯೆಗೆ ಹೊರಟಿದ್ದರಿಂದ. ಇದೆಲ್ಲ ವಿಷಯಗಳ ಕುರಿತು ಹಿಂದಿನ ಶ್ಲೋಕಗಳಲ್ಲಿ ಅನೇಕ ಬಾರಿ ಪ್ರಸ್ತಾಪ ಮಾಡಿದ್ದೇನೆ. ಪವಿತ್ರವಾದ ರಾಮಕಥೆಯನ್ನು ನಾವೆಲ್ಲ ಅರ್ಥ ಮಾಡಿಕೊಂಡಿದ್ದೇವೆ. ರಾಮಾಯಣದಲ್ಲಿ ಜಗತ್ತಿಗೆ ತುಂಬ ಮುಖ್ಯವಾದ ಸಂದೇಶಗಳಿವೆ. ವ್ಯಕ್ತಿಯಾಗಲಿ ಸಮಾಜವಾಗಲಿ ಧರ್ಮದ ದಾರಿಯಲ್ಲಿ ನಡೆದುಕೊಂಡು ಹೋಗಬೇಕಾದರೆ ಜೀವನದಲ್ಲಿ ಹಿರಿಯರ, ಅನುಭವಿಗಳ, ಸಮರ್ಥ ನಾಯಕರ ನಿರ್ದೇಶನದಲ್ಲಿ ನಡೆಯುವುದು ಬಹಳ ಮುಖ್ಯ. ಗುರು ಹಿರಿಯರ ಸಲಹೆ ಸೂಚನೆಗಳನ್ನು ಸ್ವೀಕರಿಸಿ ಅದರಂತೆ ನಡೆಯುವುದು ಒಳ್ಳೆಯದನ್ನು ಮಾಡುತ್ತದೆ. ಅದರಲ್ಲೂ ಗುರುಗಳು ಅವರ ಕೃಪೆ, ಆಶೀರ್ವಾದ, ಮಾರ್ಗದರ್ಶನದಿಂದ ಸಮಸ್ಯೆಗಳು ಇಲ್ಲವಾಗುತ್ತದೆ. ರಾಮಾಯಣದಲ್ಲೇ ನೋಡಿ. ರಾಮಾಯಣದಂತಹ ಕೃತಿ ಜಗತ್ತಿಗೆ ವಾಲ್ಮೀಕಿಗಳು ನೀಡಲು ಮೊದಲು ಮಾರ್ಗದರ್ಶನ ನೀಡಿದ್ದು ನಾರದ ಮಹರ್ಷಿಗಳು. ಸರಿಯಾದ ಸಮಯದಲ್ಲಿ ವಾಲ್ಮೀಕಿಗಳನ್ನು ಕಾಡುತ್ತಿದ್ದ ಪ್ರಶ್ನೆಗಳಿಗೆಲ್ಲ ಉತ್ತರ ನೀಡಿ ಹರಸಿದ್ದರು. ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮೊಟ್ಟ ಮೊದಲನೆಯ ಶ್ಲೋಕವೇ ಗುರುವಂದನೆ. ಸಮರ್ಥನಾದ ಗುರುವಿಗೆ ಜಿಜ್ಞಾಸು ಶಿಷ್ಯನ ಪ್ರಶ್ನೆಗಳು, ಗುರುವಿನ ಮಾರ್ಗದರ್ಶನ, ಸಲಹೆ, ಸೂಚನೆಗಳು. ಹೀಗೆ ಶ್ರೀಮದ್ ರಾಮಾಯಣದ ಶುಭಾರಂಭ. ನಂತರ ವಾಲ್ಮೀಕಿ ಮಹರ್ಷಿಗಳು ಇನ್ನೂ ಸಂದಿಗ್ಧದಲ್ಲಿದ್ದಾಗ ಸಾಕ್ಷಾತ್ ಬ್ರಹ್ಮದೇವರೇ ಅಲ್ಲಿಗೆ ಬಂದು, ಹೆದರಬೇಡ, ಧೈರ್ಯವಾಗಿ ಕಾವ್ಯವನ್ನು ರಚಿಸು, ರಾಮನ ಕಥೆಯನ್ನು ಬರಿ, ಅವನ ಜೀವನದಲ್ಲಿ ನಡೆದ ಎಲ್ಲ ವಿಷಯಗಳ ಸತ್ಯಾಸತ್ಯತೆ ಒಳಗೂ ಹೊರಗೂ ನಿನಗೆ ವಿವರವಾಗಿ ತಿಳಿದು ಬರುತ್ತದೆ ಎಂದು ವರ ನೀಡಿದರು. ರಾವಣಾದಿ ರಾಕ್ಷಸರ ಕಾಟ ಹೆಚ್ಚಾಗಿ ದೇವಾನುದೇವತೆಗಳು ಚಿಂತೆಗೊಳಗಾದಾಗ, ನಾನಿದ್ದೇನೆ, ನಾನು ದಶರಥನ ಮಗನಾಗಿ ಜನಿಸಿ ನಿಮ್ಮ ಭಯವನ್ನು ದೂರ ಮಾಡುತ್ತೇನೆ ಎಂದವನು ಶ್ರೀ ಮಹಾವಿಷ್ಣು. ಶ್ರೀ ಮಹಾವಿಷ್ಣುವಿನ ಈ ಪ್ರತಿಜ್ಞೆ ನೆರವೇರಲು ಸಾಧ್ಯವಾಗುವಂತೆ ಸಮಯಕ್ಕೆ ಸರಿಯಾಗಿ ಬಂದು ರಾಮಲಕ್ಷ್ಮಣರನ್ನು ಕಾಡಿನಲ್ಲಿ ಬದುಕಲು ಕಲಿಸಿ ಅವರಿಗೆ ಅನೇಕ ಶಸ್ತ್ರಾಸ್ತ್ರಗಳನ್ನು ಪರಿಚಯಿಸಿ ಭಯೋತ್ಪಾದಕರನ್ನು ನಿರ್ಮೂಲನ ಮಾಡಲು ಸಹಾಯ ಮಾಡಿದವರು ವಿಶ್ವಾಮಿತ್ರರು. ಈಗ ನೋಡಿದರೆ ವಸಿಷ್ಠರು ಉಪಾಯ ಹೇಳಿಕೊಟ್ಟರು. ರಾಮ ಭರತನಿಗೆ ಪಾದುಕೆಗಳು ರಾಮನ ಪರವಾಗಿ ಅಯೋಧ್ಯೆಗೆ ಹೋಗಲಿ ಎಂದರು. ಗುರುವಿನ ಈ ಆದೇಶವನ್ನು ರಾಮ ಭರತ ಇಬ್ಬರು ಪಾಲಿಸಿದ್ದರಿಂದ ಎಲ್ಲರ ಸಮಸ್ಯೆಗಳು ದೂರವಾಯಿತು. ನಿತ್ಯಸೂರಿಗಳಾದ ವಿಶ್ವಕ್ಸೇನರ ಅವತಾರವಾದ ಪಾದುಕಾ ಸ್ವರೂಪಿ ನಮ್ಮಾಳ್ವಾರರು ರಾಮನನ್ನು ಬಿಟ್ಟು ಭರತನ ಜೊತೆ ಹೋದದ್ದು ಗುರುವಿನ ಆಶೀರ್ವಾದವೇ. ಮುಂದೆ ರಾಮ ರಾವಣರ ಯುದ್ಧವಾಗುತ್ತಿದ್ದಾಗ ಸಿಕ್ಕ ಕೆಲವೇ ಕ್ಷಣಗಳಲ್ಲಿ ರಣಭೂಮಿಗೆ ನುಗ್ಗಿ ಶ್ರೀರಾಮನಿಗೆ ಆದಿತ್ಯ ಹೃದಯ ಬೋಧಿಸಿದ್ದು, ಚೈತನ್ಯ ತುಂಬಿದ್ದು ಗುರುಗಳಾದ ಮಹರ್ಷಿ ಅಗಸ್ತ್ಯರು. ಇಷ್ಟೇ ಅಲ್ಲ, ವೃದ್ಧಾಪ್ಯದಲ್ಲೂ ಮಗನನ್ನು ಬಿಟ್ಟುಕೊಟ್ಟು ಅವನ ಕ್ಷೇಮಕ್ಕಾಗಿ ಕಾಡಿನ ಕಲ್ಲು ಮರಗಳನ್ನು ಕಲ್ಲೂ ಕರಗುವಂತೆ ಪ್ರಾರ್ಥಿಸಿದವಳು ತಾಯಿ ಕೌಸಲ್ಯೆ. ರಾಮನನ್ನು ಎಡೆಬಿಡದೆ ಕಾಪಾಡಲು ತಾನು ಹೆತ್ತ ಮಗ ಲಕ್ಷ್ಮಣನನ್ನೇ ಸಂತೋಷದಿಂದ ಕಾಡಿಗೆ ಕಳಿಸಿಕೊಟ್ಟ ಮಹಾತಾಯಿ ಸುಮಿತ್ರೆ. ಒಟ್ಟಿನಲ್ಲಿ ಗುರು ಹಿರಿಯರ ಕಾಳಜಿ, ಪ್ರೀತಿ, ಬಾಧ್ಯತೆಗಳು, ಅವರ ಪ್ರೀತಿ ವಿಶ್ವಾಸಗಳು
ಎಷ್ಟು ಒಳ್ಳೆಯದನ್ನು ಮಾಡುತ್ತದೆ ಎಂದು ರಾಮಾಯಣದುದ್ದಕ್ಕೂ ನಾವು ನೋಡುತ್ತೇವೆ. ಕಾಲ ಪರಿಸ್ಥಿತಿ ಬದಲಾಗಿದೆ. ಈಗ ಎಲ್ಲರೂ ನಾನೇ ಬುದ್ಧಿವಂತ, ನಾನೇ ಎಲ್ಲವನ್ನೂ ಸಾಧಿಸಬಲ್ಲೆ, ನಾನು ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ, ನನ್ನ ಹತ್ತಿರ ಯೌವನವಿದೆ, ನನ್ನ ಹತ್ತಿರ ಹಣವಿದೆ, ನಾನು ಯಾರ ಮಾತನ್ನೂ ಕೇಳಬೇಕಾಗಿಲ್ಲ, ಹಾಗೆ ಬೇರೆಯವರು ನನ್ನ ವಿಷಯದಲ್ಲಿ ಮೂಗು ತೂರಿಸಬಾರದು, ನನ್ನ ಜೀವನ ನನ್ನದು ಎನ್ನುವ ಧೋರಣೆ ಹೆಚ್ಚಾಗುತ್ತಿರುವ ಈ ಕಾಲಘಟ್ಟದಲ್ಲಿ ತ್ಯಾಗಕ್ಕಿಂತ ಭೋಗವೇ ಸರಿ ಎಂಬ ಈ ಕಾಲದಲ್ಲಿ ಶ್ರೀಮದ್ ರಾಮಾಯಣ ವಿವೇಕದ ಕಣ್ಣು ತೆರೆಯಿಸುತ್ತದೆ. ಮಾನಸಿಕ, ವೈಯಕ್ತಿಕ, ಸಾಮಾಜಿಕ ಪರಿವರ್ತನೆಯನ್ನು ತರುತ್ತದೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ ಎಂದು ಹೇಳುತ್ತದೆ ಉಪನಿಷತ್ತು. ಭವಸಾಗರವನ್ನು ದಾಟಲು ಕತ್ತಲಿನಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ ನಡೆಯಲು ಜೀವಿಗಳಿಗೆ ದೈವ, ಗುರು, ಹಿರಿಯರ ಹಸ್ತಕ್ಷೇಪ ಅತ್ಯಗತ್ಯ ಎಂದು ರಾಮಾಯಣ ತಿಳಿಸಿಕೊಡುತ್ತದೆ. ಜ್ಞಾನಿಗಳಾದ ಮಹಾಗುರುಗಳಾದ ಶ್ರೀ ವೇದಾಂತ ದೇಶಿಕರ 1008 ಶ್ರೀ ಪಾದುಕಾ ಸಹಸ್ರದ ಪದ್ಯಗಳ ಮೂಲಕ ನಾವೂ ಸಹ ಜೀವನದ ಪಾಠವನ್ನು ಕಲಿತುಕೊಳ್ಳುತ್ತಿದ್ದೇವೆ. ಗುರು ಹಿರಿಯರಿಗೆ ಪ್ರೀತಿ ಗೌರವಗಳನ್ನು ತೋರಿಸುತ್ತಾ ಬದುಕೋಣ. ಅವರ ಹೆಜ್ಜೆ ಗುರುತಿನ ಜೊತೆ ಹೆಜ್ಜೆ ಹಾಕೋಣ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.